ಪಕ್ಷಗಳ ಅಧಿಕೃತ ಅಭ್ಯರ್ಥಿಗಳ ನಡುವೆ ಸ್ಪರ್ಧೆಕ್ಕಿಂತಲೂ ಬಂಡಾಯ ಅಭ್ಯರ್ಥಿ ನಡುವೆ ಸ್ಪರ್ಧೆ ಅಂತ ಒಂದು ಮಾಹಿತಿ ಬಂದಿದೆ. ಅಂದರೆ ಕಾಂಗ್ರೆಸ್ಸಿನ SP ದಿನೇಶ್ ಮತ್ತು RSSನ ಕಟ್ಟಾಳು ನಮ್ಮ ಉಡುಪಿಯ ರಘುಪತಿ ಭಟ್ರು ಅಂತ. ಇದು ಪತ್ರಕರ್ತರಿಗೆ ಬಂದಿರುವ ಖಚಿತ ಮಾಹಿತಿ ಮತ್ತು ಅದಕ್ಕೆ ಬೇಕಾದಂಥ ರ್ಯಾಂಡಮ್ಸ್ಗಳು ನಮ್ಮ ಕೈಲಿ ಇದ್ದಾವೆ. ಹಾಗಾಗಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಎರಡೂ ಪಕ್ಷದಲ್ಲಿ ಇವತ್ತು ಅಭ್ಯರ್ಥಿ ಆಯ್ಕೆಯಲ್ಲಿ ದೊಡ್ಡ ದೋಷ ಆಗಿದೆ. ಎರಡೂ ಪಕ್ಷದಲ್ಲಿ, ಇವನ್ ಕಾಂಗ್ರೆಸ್ನಲ್ಲಿಯೂ ಅದೇ ಥರ ದೋಷ ಆಗಿದೆ. ದಿನೇಶ್ ಅವರು 2 ಚುನಾವಣೆಯನ್ನು ಪದವೀಧರರಲ್ಲಿ ಕಾಂಗ್ರೆಸ್ನ ಅಡ್ರೆಸ್ ಇರಲಿಲ್ಲ, ಶಂಕರ್ ಮುಕ್ತಿ ಟೈಮಲ್ಲಿ ಅವರೆಲ್ಲ ವೇದಿಕೆಯನ್ನು ಸೃಷ್ಟಿ ಮಾಡಿ ನಮ್ಮ ಪಕ್ಷದಿಂದ JDS ಹೋಗಿ JDS ಇಂದ ಕಾಂಗ್ರೆಸ್ ಹೋದವರು ಕೊಟ್ಟಿದ್ದಾರೆ. ಹಾಗಾಗಿ ಸ್ವಾಭಾವಿಕವಾಗಿ ಅಲ್ಲಿಯೂ ಆಕ್ರೋಶ ಇದೆ, ಅವರು ಪ್ರಬಲವಾಗಿದ್ದಾರೆ. ನಾನು ಪಕ್ಷದ ಒಬ್ಬ ಕಾರ್ಯಕರ್ತರ ಮೇಲೆ ನಿಂತಿದ್ದೇನೆ. ಇವತ್ತು ಖಂಡಿತವಾಗಿ ಸ್ಪರ್ಧೆ ನಮ್ಮಿಬ್ಬರ ಮಧ್ಯೆ ಇರುವಂಥ ವಾತಾವರಣ ಇವತ್ತು ಇಡೀ ಶಿವಮೊಗ್ಗ ಮಾತ್ರವಲ್ಲ, ಇಡೀ ಜಿಲ್ಲೆಯಾದ್ಯಂತ ಇವತ್ತು ನಮ್ಮ ಕರಾವಳಿ ಭಾಗಕ್ಕೆ ಹೋದರೂ ಅದೇ ರಾಷ್ಟ್ರೀಯ ಪಕ್ಷಗಳಿಗಿಂತ ಜಾಸ್ತಿ ನಾವು ಪಕ್ಷೇತರವಾಗಿ ನಿಂತ ಅಭ್ಯರ್ಥಿಗಳ ಬಗ್ಗೆ 1-2 ಇರುವಂಥ ಒಂದು ಪರಿಸ್ಥಿತಿ ಇವತ್ತಿನ ರಾಜಕೀಯದಲ್ಲಿ ಇದೆ. ಅಂದರೆ ಪದವೀಧರರಿಗೆ ನಿಮ್ಮ ನಿರ್ದಿಷ್ಟವಾದ ನಿಖರವಾದ ಕಾರ್ಯಕ್ರಮ ಏನು ಸರ್? ಪದವೀಧರರಿಗೆ ಗೆದ್ದರೆ ನಾನು ಅವರ ಒಂದು ಧ್ವನಿಯಾಗಿ, ನೋಡಿ, ಶಾಸಕನಾಗಿದ್ದಾಗ ಯಾವ ರೀತಿ 3 ಬಾರಿ ಶಾಸಕತ್ವಕ್ಕೆ ನ್ಯಾಯ ಕೊಟ್ಟಿದ್ದಾರೆ, ವಿಧಾನಸಭಾ ಸದಸ್ಯರಿಗೆ 100ಕ್ಕೆ 100 ಇಷ್ಟರವರೆಗೆ ಬಂದಂಥ ವಿಧಾನ ಪರಿಷತ್ ಸದಸ್ಯರು ಮಾಡದಿದ್ದಂಥ ಸಂಬಂಧವನ್ನು, ಸಂಪರ್ಕವನ್ನು ಮತ್ತು ಅವರ ಪರವಾಗಿ ಹೋರಾಟವನ್ನು ನಾನು ವಿಧಾನ ಪರಿಷತ್ತಲ್ಲಿ ಮಾಡ್ತೇನೆ. ಅವರಿಗಿರುವಂಥ NPS ಮತ್ತು UPSನ ಹೋರಾಟದಲ್ಲಿ ಅವ್ರ ಜೊತೆ ನಾನು ಇದ್ದೇನೆ. 7th ಪೇ ಕಮಿಷನ್ನ ಬಗ್ಗೆ ಈಗ ಅವರಿಗೆ ಬೇಡಿಕೆ ಇರುವಂಥದ್ದಿದೆ, ಅದನ್ನು ಮಾಡೋದಿದ್ದೇನೆ. ಶಿಕ್ಷಕರುಗಳಿಗೆ ಸಾಕಷ್ಟು ಸಮಸ್ಯೆಗಳಿದೆ. ಅನುದಾನದ ಶಾಲೆ ಶಿಕ್ಷಕರು, ಅನುದಾನದ ಶಾಲೆ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ತಾರತಮ್ಯಗಳು ಮತ್ತು ಈ ಸ್ಟೂಡೆಂಟ್ ಟೀಚರ್ ಎಲ್ಲ ನಮ್ಮಂಥ ಪದವೀಧರರಿಗೆ ಏನು ಮಾಡ್ತೀರಾ? ನಾನು ಪದವೀಧರ ಕ್ಷೇತ್ರಕ್ಕೆ ಈಗ ಚುನಾವಣೆಗೆ ಸ್ಪರ್ಶಿಸ್ತಾ ಇದೆ. ನಿಮ್ಮಂಥ ಪದವೀಧರರು ನೀವು ಗೆದ್ದ ಮೇಲೆ ಇಂಥದ್ದು ನಮ್ಮ ಪರವಾಗಿ ನೀವು ಹೋರಾಟ ಮಾಡಬೇಕು ಅಂತ ಸಲಹೆ ಕೊಟ್ಟದ್ದನ್ನು ನಾನು ಅದನ್ನು ಕೈಗೆತ್ತಿಕೊಂಡು ಖಂಡಿತವಾಗಿ ಹೋರಾಟ ಮಾಡ್ತೇನೆ. ಈ ಒಬ್ಬ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ, ನಾನು ಯಾವುದೇ ಪಕ್ಷದ ನಾಯಕರುಗಳ ಹಿಂದೆ ತಿರುಗೋದಲ್ಲ, ಬಕೆಟ್ ಇಟ್ಕೊಂಡು ತಿರುಗೋದಲ್ಲ. ಕಾರ್ಯಕರ್ತರು ಮತ್ತು ನಾಯಕರಿಗೆ ಇದ್ದಂಥದ್ದು. ಈ ಬಾರಿಯ ಚುನಾವಣೆಯಲ್ಲಿ ನಾನು ಹಿಂದೆ ಯಾವುದೂ ಕೇಳಿಲ್ಲ. ಎಲ್ಲ ರಾಷ್ಟ್ರ ಮಟ್ಟದ ನಾಯಕರಿಂದ ರಾಜ್ಯ ಮಟ್ಟದ ನಾಯಕರವರೆಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಿ ಕೇಳಿದರೆ ಎಲ್ಲರೂ ಭರವಸೆಯನ್ನು ನೀಡಿದರು. ಕೊನೆಯ ಕ್ಷಣದಲ್ಲಿ ಟಿಕೆಟ್ ತಪ್ಪಿ ಹೋಗಿದೆ. ನನಗೂ ಇವತ್ತು ಒಂದು ಯಕ್ಷ ಪ್ರಶ್ನೆ, ಯಾರು ತಪ್ಪಿಸಿದ್ದು ಅಂತ ಹೇಳುವಂಥದ್ದು ನನಗೂ ಇವತ್ತು ಅದಕ್ಕೆ ಉತ್ತರ ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ ಮತ್ತು ಯಾರು ತಪ್ಪಿಸಿದ್ದು, ಇದು ಇನ್ನೂ ನನಗೆ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಆದರೆ ನಮಗೆ ಆ ಹಂತಕ್ಕೆ ಬರುವಂಥ ಸಂದರ್ಭದಲ್ಲಿ ನಮ್ಮನ್ನೊಂದು ಸಮಾಧಾನವೂ ಮಾಡದೆ ನಮ್ಮನ್ನು ಕಾರ್ಯಕರ್ತರನ್ನು ನಿರ್ಲಕ್ಷ್ಯ ಮಾಡಿದ್ದರ ಬಗ್ಗೆ ಬೇಸರ ಇದೆ. ನಿಮಗೆ ಬೆಂಬಲಿಸ್ತಾ ಇರೋರು ಹೇಳ್ತಿದ್ದಾರೆ ಯಡಿಯೂರಪ್ಪ ಕುಟುಂಬ ಅವರು ನಿಮಗೆ ಟಿಕೆಟ್ ತಪ್ಪಿಸಿದ್ದಾರೆ ಅಂತೇಳಿ. ಅಲ್ಲ ನೋಡಿ, ನಾನು ವೈಯಕ್ತಿಕವಾಗಿ ಯಾವುದೇ ಕುಟುಂಬದ ವಿರುದ್ಧ ನಾನು ಅಥವಾ ಯಾವುದೇ ವ್ಯಕ್ತಿಗಳ ವಿರುದ್ಧ ಮಾತಾಡಲಿಕ್ಕೆ ತಯಾರಿಲ್ಲ. ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದು ಆ ಕಾರಣಕ್ಕೋಸ್ಕರ, ಯಾರಿಗೂ ಕಲಿಸ್ಬೇಕು ಅಥವಾ ಯಾರನ್ನು ಸೋಲಿಸಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಚುನಾವಣೆ ನಿಂತದ್ದಲ್ಲ. ನನ್ನದು ಸ್ಪಷ್ಟ. ನಾನು ವಿಧಾನಸಭಾ ಸದಸ್ಯನಾಗಿ 3 ಬಾರಿ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ಕೆಲಸ ಮಾಡಿದ ಅನುಭವ ಇದೆ. ಇನ್ನೂ ಆಸಕ್ತಿ ಇದೆ, ನನಗೆ ವಯಸ್ಸಿದೆ, ಹುಮ್ಮಸ್ಸಿದೆ. ವಿಧಾನ ಪರಿಷತ್ ಸದಸ್ಯನಾದರೆ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ನ್ಯಾಯ ಕೊಡುವಂಥ ವ್ಯಕ್ತಿಗೆ ಕೆಲಸ ಮಾಡ್ತೇನೆ ಅಂತ ಹೇಳೋ ಕಾರಣಕ್ಕೋಸ್ಕರ ನಾನು ನಿಂತದ್ದು. ಈ ಯಾರು ತಪ್ಪಿಸಿದ್ದು, ಯಾಕೆ ತಪ್ಪಿತು ಅಲ್ಲ ವಿಮರ್ಶೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡುವ ನಿರ್ಧಾರ ಮಾಡುವ ಮೊದಲು ಮಾಡಿ ನಾನು ನಿರ್ಧಾರ ಮಾಡಿ, ಅಂದರೆ ಅದೆಲ್ಲ ವಿಮರ್ಶೆ ಮಾಡಿ ನನ್ನ ಆತ್ಮಸಾಕ್ಷಿಗೆ ನಾನು ನಿಲ್ಲಬಹುದು ಅಂತ ಅನಿಸಿದ ಮೇಲೆ ನಿಂತದ್ದು. ಈಗ ನಾನು ಚುನಾವಣೆ ಸಂದರ್ಭದಲ್ಲಿ ಯಾರು ತಪ್ಪಿಸಿದ್ದು, ಯಾಕೆ ತಪ್ಪಿಸಿದ್ದು ಅಂತ ನಾನು ಯಾಕೆ ತಪ್ಪಿತು ಅಂತ ಹೇಳುವಂಥದ್ದು ಹೇಳಿದೆ. ಯಾರು ತಪ್ಪಿಸಿದ್ದು ಅಂತ ಹೇಳುವಂಥದ್ದು. ಸರ್, ಈಗ ನೀವು ಪ್ರಖರ ಹಿಂದುತ್ವವಾದಿ, ನಿಮಗೆ ಹಿಂದೂ ಪದವೀಧರರ ವೋಟ್ ಮಾತ್ರ ಸಾಕಾ ಅಥವಾ ಬೇರೆ ವೋಟ್ ಬೇಕಾ? ನೋಡಿ, ನಾನು ಹಿಂದೂ ಪರವಾದಂಥ ಕಾರ್ಯಕರ್ತ, ರಾಷ್ಟ್ರೀಯವಾದಿ. ಆದರೆ ನಾನು ಯಾವುದೇ ಜನಪ್ರತಿನಿಧಿ ಆದಮೇಲೆ ಯಾವುದೇ ಒಂದು ಧರ್ಮದ ಅನ್ನು ಹಿಡ್ಕೊಂಡು ಮಾಡಿದಂಥ ನೀವು ಹಿಜಾಬ್ ಇಶ್ಯೂ ಇಡೀ ರಾಜ್ಯದಲ್ಲಿ ನಡೆಯಿತು. ನಾನು ಅದನ್ನು ಯಾವುದೇ ಧರ್ಮದ ವಿರುದ್ಧ ಮಾಡಿದ್ದಲ್ಲ. ಆ ಧರ್ಮದವರು, ಮುಸ್ಲಿಂ ಧರ್ಮದವರು ನನ್ನ ವಾದವನ್ನು ಒಪ್ಪಿದ್ದು. ನಾನು ಯೂನಿಫಾರ್ಮ್ ಕಡ್ಡಾಯವಾಗಿ ಶಾಲೆಯ ಕ್ಲಾಸ್ ರೂಮ್ನ ಒಳಗೆ ಯೂನಿಫಾರ್ಮ್ ಸಮಾನವಾಗಿರಬೇಕು, ಯೂನಿಫಾರ್ಮಿಟಿ ಇರಬೇಕು ಅಂತ ಹೇಳುವಂಥದ್ದೇ ಮಾಡಿದಂಥ. ಹಾಗಾಗಿ ನಾನು ಒಬ್ಬ ರಾಷ್ಟ್ರೀಯವಾದಿ ಮತ್ತು ಹಿಂದುತ್ವದ ಪ್ರಖರ ಕಾರ್ಯಕರ್ತ. ಹಾಗಂತ ನನ್ನ ಜನಪ್ರತಿನಿಧಿಯಲ್ಲಿ ನಾನು ಇನ್ನೊಂದು ಧರ್ಮದವರ ವಿರುದ್ಧ ಕೆಲಸ ಅವರಿಗೂ ಎಷ್ಟೋ ಸಹಾಯಗಳನ್ನು ಮಾಡಿದಂಥ ಉದಾಹರಣೆಗಳು ನನ್ನಲ್ಲಿದೆ. ಸರ್, ಈಗ ಶಾಂತಿ ಯಾತ್ರೆಯಲ್ಲಿ ನಕ್ಸಲೇಟರು ಓಡಾಡಿದ್ರು ಅಂತ ಹೇಳಿದ್ರಿ.
ನೀವು 3 ಬಾರಿ MLA ಆದವರು, ನೀವು ಆ ನಕ್ಸಲೈಟನ್ನು ಹಿಡಿದು ಪೊಲೀಸಿಗೆ ಕೊಡ್ಬೋದಿತ್ತಲ್ಲ. ಅಲ್ಲ, ಇವತ್ತು ನಕ್ಸಲೈಟ್ಗಳಲ್ಲಿ 2 ನಕ್ಸಲೈಟ್ಗಳಿದ್ದಾರೆ. ಒಂದು ನಗರ ನಕ್ಸಲೈಟ್ಸ್ ಅಂದರೆ ನಕ್ಸಲೈಟ್ಸ್ಗಳಿಗೆ ಬೆಂಬಲ ಕೊಡುವುದು ಅಂದರೆ ಕಮ್ಯುನಿಸ್ಟ್ವಾದಿಗಳು ಅಂತ. ಇನ್ನೊಂದು ನಕ್ಸಲೈಟ್ಗಳು ಕಾಡಿನಲ್ಲಿ ಓಡಾಡ್ಕೊಂಡಿರುವಂಥದ್ದು, ಕೈ ಸಿಕ್ಕಿದ್ದು. ಈ ನಗರ ನಕ್ಸಲೈಟ್ಗಳನ್ನು ಹಾಗೆ ಬಂಧನಕ್ಕೆ ಮಾಡಲಿಕ್ಕೆ ಆಗದಿದ್ದಂಥ ಪರಿಸ್ಥಿತಿ ಇದೆ. ಅವರು ನಕ್ಸಲೈಟ್ಸ್ಗಳಿಗೆ ನಗರದಲ್ಲಿ ಇಟ್ಕೊಂಡು ಬೆಂಬಲ ಮಾಡ್ಕೊಂಡಿರ್ತಾರೆ. ಅವರು ನಮ್ಮ ಪರಿವಾರದ ವಿರೋಧಿಗಳು ಅವರೆಲ್ಲರೂ. ಅದೇ ನೀವೇ ಹೇಳಿದವರು ಅರ್ಬನ್ ನಕ್ಸಲೈಟ್ಸ್ ಅಂತ, ನೀವು ನಾಮಿನೇಟ್ ಮಾಡಿರೋದು. ಅದೇ ನಾವೇ ಮಾಡಿದ್ದು. ಅಂದರೆ ಅವರ ನಿಲುವಿನಿಂದಾಗಿ, ಅಂದರೆ ಅವರು ಯಾವಾಗೂ ಪರಿವಾರದ ವಿರುದ್ಧ, ನಮ್ಮ ಸಂಘ ಪರಿವಾರದ BJP ಸಂಘ ಪರಿವಾರದ ನಿಲುವುಗಳ ವಿರುದ್ಧ ಇರುವಂಥವ್ರು, ಅದಕ್ಕೆ ಹೋರಾಟಗಳನ್ನು ಮಾಡ್ತಾರೆ. ಅಂಥದ್ದು ಶಾಂತಿಯ ನಡೆ ನಮ್ಮ ಪರಿವಾರದ ವಿರುದ್ಧವಾಗಿತ್ತು. ಅಂತ ಅದರಲ್ಲಿ ದರ್ಜಿಯವರು ಪಾಲ್ಗೊಂಡಿದ್ರು ಅಂತ. ಸರ್ಜಿ ಫೌಂಡೇಶನ್ ನೇತೃತ್ವ ಆಗುತ್ತೆ. ಹಳೆ ವಿಡಿಯೋನ ನೋಡಿದಾಗ ಸರ್, ಸರ್ಜಿ ಅವರು ನಿನ್ನೆ ಒಂದು ಮಾತಾಡ್ತಾರೆ, ರಘುಪತಿ ಭಟ್ ಅವರಿಗೆ ವಿಚಾರ ಗೊತ್ತಿದೆಯಲ್ಲ ಗೊತ್ತಿಲ್ಲ, ನಾನು 10ನೇ ಕ್ಲಾಸಿಂದ ಹಿಡಿದು ಇವತ್ತಿನವರೆಗೂ RSSನ ಪ್ರಮುಖ ಕಾರ್ಯಕರ್ತನಾಗಿ ಬೆಳೆದು ಬಂದಿದ್ದೀನಿ. ನಾನು 1.5 ವರ್ಷದಿಂದ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಲ್ಲ, 10ನೇ ಕ್ಲಾಸಲ್ಲೇ ನಾನು ಪಕ್ಷಕ್ಕೆ ಸೇರ್ಪಡೆ ಆಗಿ RSS ಸೇರ್ಪಡೆ ಆಗಿದ್ದೀನಿ ಅಂತ ಹೇಳ್ತಾರೆ. ಸರ್, ನೀವು ತುಂಬ ಜನ ರಾಜಕೀಯ ನಾಯಕರುಗಳನ್ನು ನೋಡಿದೆ. ನಿಮ್ಮ PGR ಸಿಂಧಿಯಾದಿಂದ ಹಿಡಿದು ತುಂಬ ಜನ ಬೇರೆ ಬೇರೆ ಪಕ್ಷದಲ್ಲಿರುವ ರಾಜಕೀಯ ನಾಯಕರು ಅವರು ಬಾಲ್ಯದಲ್ಲಿ ಯಾವುದೋ ಒಂದು ಟ್ರಸ್ಟ್ ಅಂತ ಪ್ರಾರಂಭ ಮಾಡಿ ಶಾಲೆಯಲ್ಲಿ ಪ್ರತಿ ಮಕ್ಕಳಿಗೆ ಬಯಸುವ ಮಕ್ಕಳಿಗೆ ಯಕ್ಷಗಾನದ ಶಿಕ್ಷಣವನ್ನು ನಮ್ಮ 2006ರಿಂದ ಈ ವರ್ಷದವರೆಗೂ ನಾವು ಪ್ರಾರಂಭ ಮಾಡಿದ್ದೇವೆ. ಆ ಟ್ರಸ್ಟ್ ಮಾಡುವಾಗ ಯಕ್ಷ ಶಿಕ್ಷಣ ಟ್ರಸ್ಟಿಗೆ ಅಧ್ಯಕ್ಷರನ್ನಾಗಿ ಉಡುಪಿ ವಿಧಾನಸಭಾ ಕ್ಷೇತ್ರ ಶಾಸಕರು ಅಧ್ಯಕ್ಷರು, ರಘುಪತಿ ಭಟ್ರು ಅಧ್ಯಕ್ಷರು. ಮಧ್ಯದಲ್ಲಿ 2013-18 ಪ್ರಮೋದ್ ಮಧ್ವರಾಜ್ ಶಾಸಕರಾಗಿದ್ದರು. ಈಗ ಯಶ್ಪಾಲ್ ಸೋದರವರು ಶಾಸಕರಾಗಿದ್ದಾರೆ, ಅವರ ಅಧ್ಯಕ್ಷ. ನಾನು ಶಾಶ್ವತ ಟ್ರಸ್ಟಿಯಾಗಿದ್ದೀನಿ. ಈ ಯಕ್ಷ ಶಿಕ್ಷಣ ಟ್ರಸ್ಟ್ ಒಂದು ವರ್ಷಕ್ಕೆ 1,500 ಮಕ್ಕಳಿಗೆ ಯಕ್ಷಗಾನದ ತರಬೇತಿಯನ್ನು, ಯಕ್ಷಗಾನ ಗುರುಗಳನ್ನು ನಾವೇ ಶಾಲೆಗೆ ಕಲಿಸಿ ಅವರಿಗೆ ತರಬೇತಿ ಕೊಟ್ಟು ವರ್ಷಕ್ಕೊಂದು ಪ್ರದರ್ಶನ, ಸಾರ್ವಜನಿಕ ಪ್ರದರ್ಶನ ನಮ್ಮ ಖರ್ಚಿನಲ್ಲಿ ಅವರಿಗೆ ಆಗುವಂಥ ವ್ಯವಸ್ಥೆ. ವರ್ಷಕ್ಕೆ ಒಂದು ಸುಮಾರು 1,500 ಮಕ್ಕಳು ಯಕ್ಷಗಾನ ಕಲಿಯುವಂಥ ವ್ಯವಸ್ಥೆ ಇದರಿಂದ ಆಯ್ಕೆ ಮಾಡಿದ್ದಾರೆ. ಶಿವಮೊಗ್ಗಕ್ಕೆ ಕೊಡಬೇಕು, ಲಿಂಗಾಯತಿಗೆ ಕೊಡಬೇಕು ಅಂತ ಹೇಳುವಂಥ ಭಾವನೆ ನಮ್ಮ ಪಕ್ಷಕ್ಕೆ ಇರುತ್ತಿದ್ದರೆ, ಅದರಲ್ಲಿಯೂ ಭಾಳ ಸೀನಿಯರ್ ಆದಂಥ ಕಾರ್ಯಕರ್ತರಿದ್ದು ಗಿರೀಶ್ ಪಟೇಲ್ ಅಂತ ಸೀನಿಯರ್ 30-35 ವರ್ಷದಿಂದ ಪಕ್ಷದಿಂದ ಏನು ಪಡೆದುಕೊಳ್ಳದೆ ಪಕ್ಷಕ್ಕೋಸ್ಕರ ಕೆಲಸ ಮಾಡೋದು. ನಾವಾದರೂ 3 ಟರ್ಮ್ MLA ಆಗಿದ್ದೇವೆ. ಆಗ ನಾವು ಸಮಾಧಾನ ಪಡ್ಬೋದು, ಮನಸ್ಸಿಗೆ ಬೇಜಾರಾಗ್ತಿತ್ತು. ಆದರೆ ಈ ಥರ ಸ್ಪರ್ಧೆ ಮಾಡುವಂಥ ಸಂದರ್ಭ ಬರ್ತಿದೆ. ದತ್ತಾತ್ರೇಯ ಅವರಿದ್ದರು, ಯಾರಾದರೂ ಕೊಡ್ಬೋದಿತ್ತು. ಇಲ್ಲೂ ತುಂಬ ಜನ ಕೇಳಿದವರಿದ್ದರು, ಈ ಭಾಗದಿಂದಲೂ ಎಲ್ಲ ಕೇಳಿದವರಿದ್ದರು, ತುಂಬ ಜನ ಇದ್ದರು. ಹಿರಿಯರನ್ನು ಯಾರನ್ನ ನಮಗೆ ಗುರುತಿಸ್ಬೋದು. ಆದರೆ ಇತ್ತೀಚೆಗೆ ತಾನೇ ಬಂದವರಲ್ಲ. ನಾನೀಗ ನಿನ್ನೆ ಪ್ರವೀಣ್ರವರ ಮನೆಗೆ ನಾನು ಇವತ್ತು ಭೇಟಿ ಕೊಟ್ಟು ಬಂದೆ. ಅವರ ತಂದೆ ತಾಯಿಯವ್ರನ್ನ ಹರ್ಷ ಮನೆಗೆ ಸೂಚನೆ ನೀಡಿ. ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ BJPಯ ಪ್ರಭಾರಿಯಾಗಿ ಈ ಶಿವಮೊಗ್ಗ ಲೋಕಸಭೆಯ ಪ್ರಭಾರಿಯನ್ನಾಗಿ ನನ್ನ ಪಕ್ಷದಲ್ಲಿ ನಾವು ಮಾಡಿದ್ದು. ಸುಮಾರು 42 ದಿವಸ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲೇ ಉಳಿದು ವಿಶೇಷವಾಗಿ JDSನೊಂದಿಗೆ ಸಮನ್ವಯ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಪಕ್ಷದ ಗೆಲುವಿಗಾಗಿ ನನ್ನ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮೊನ್ನೆ ಮೋದಿಯವರ ಚುನಾವಣೆಯಲ್ಲಿ ಮಾಡಿದ್ದೇನೆ. ಇಲ್ಲಿ ಸಾಗರಕ್ಕೂ ನಗರ ಈ ಭಾಗಕ್ಕೂ ಎಲ್ಲ ಬಂದು ಹೋಗಿದ್ದೇನೆ. ಕೊನೆಯ ದಿವಸದವರೆಗೂ ನನಗೆ BJPಯಿಂದ ಟಿಕೆಟ್ ಕೊಡ್ತಾರೆ ಎನ್ನುವಂಥ ಭರವಸೆಗಳು, ವಿಶ್ವಾಸಗಳಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಟಿಕೆಟ್ ಘೋಷಣೆ ಆಗುವಾಗ ನನ್ನ ಹೆಸರನ್ನು ಬಿಟ್ಟು ಧನಂಜಯ ಸರ್ಜಿಯವರನ್ನು ಘೋಷಣೆ ಮಾಡಿದ್ದಾರೆ. ಒಂದು 2-3 ದಿವಸ ಸಾಕಷ್ಟು ಯೋಚನೆ, ಸಮಾಲೋಚನೆಯನ್ನು ಮತ್ತು ಎಲ್ಲ ಹಿರಿಯರಿಂದ ಅಭಿಪ್ರಾಯಗಳನ್ನು ಪಡ್ಕೊಂಡು ಆನಂತರ ನಾನು ಚುನಾವಣೆಗೆ ಸ್ಪರ್ಧಿಸುವುದು ಅಂತ ನಿಶ್ಚಯ ಮಾಡಿ ಈಗ ಎಲ್ಲ ಕಡೆ ಭೇಟಿ ಕೊಡ್ತಾರೆ. ಮತ್ತು ಮಾಧ್ಯಮದ ಸ್ನೇಹಿತರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ನಿನ್ನೆ ಮತ್ತು ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರವಾಸವನ್ನು ನಾನು ಮಾಡ್ತಾ ಇದ್ದೇನೆ. ಇದು ಭಾಳ ಸಮಯದ ಕೊರತೆ ಇರುವಂಥ ಚುನಾವಣೆ. ಸುಮಾರು 5.5 ಜಿಲ್ಲೆ ಬರ್ತದೆ. ಎಲ್ಲ
ಮತದಾರರನ್ನು ಸಂಪರ್ಕಿಸಲಿಕ್ಕೆ ವೈಯಕ್ತಿಕವಾಗಿ ಭಾಳ ಕಷ್ಟ. ಹಾಗಾಗಿ ವಿಶೇಷವಾಗಿ ಮಾಧ್ಯಮದ ಮೂಲಕವೇ ಎಲ್ಲ ಮತದಾರರನ್ನು ನಾನು ಸಂಪರ್ಕಿಸಲಿಕ್ಕೆ ಬಯಸ್ತಾ ಇದ್ದೇನೆ ತಮ್ಮ ಮೂಲಕ. ವಿಶೇಷವಾಗಿ ಪದವೀಧರ ಕ್ಷೇತ್ರದಲ್ಲಿ ಜೂನ್ 3ಕ್ಕೆ ನಡೆಯುವಂಥ ಚುನಾವಣೆಯಲ್ಲಿ ಈ ರಘುಪತಿ ಭಟ್ ಅಂತ ಹೆಸರಿನ ಮುಂದೆ ಒಂದು ಗುರುತನ್ನು ಹಾಕಿ ತಾವು ಮತವನ್ನು ಚಲಾಯಿಸಿ ನನ್ನನ್ನು ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯನಾಗಿ ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಉಡುಪಿಯಲ್ಲಿ 3 ಬಾರಿ ಶಾಸಕನಾಗಿ 1 ಬಾರಿ ನಗರಸಭಾ ಸದಸ್ಯನಾಗಿ ಸ್ಪರ್ಧಿಸಿದ ಎಲ್ಲ ಚುನಾವಣೆಯನ್ನು ಉಡುಪಿ ಕ್ಷೇತ್ರದ ಮತದಾರರು ಗೆಲ್ಲಿಸಿ ಮೊನ್ನೆ 23ರ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ನನಗೆ ಟಿಕೆಟ್ ನಿರಾಕರಿಸಲ್ಪಟ್ಟಾಗಲೂ ಪಕ್ಷದ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸಿ ಪಕ್ಷ ಕೊಟ್ಟಂಥ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸಿದ್ದೇವೆ.